ಇಲ್ಲಿಂದ ಈಗ ಧಾರವಾಡಕ್ಕೆ ಹೋಗ್ಬೇಕು ಗಾಯ್ಸ್. ಧಾರವಾಡದಾಗ ಹೋದ ಸಲ ಬೈಕ್ ಕೊಟ್ಟು ಬಂದಿದ್ದೆ ಗಾಯ್ಸ್. ಒಂದು 1.5 ತಿಂಗಳು ಆಯ್ತು ಗಾಯ್ಸ್ ಈಗ ಸ್ಕೂಟಿ ಮಾಡಕ್ಕೆ ಕೊಟ್ಟನ್ನು. ಈಗ ಹಿಂಗೆ ಸ್ಟ್ರೇಟ್ ಹೋದ್ರೆ ಒಂದು 500 ಮೀಟ್ರ್ ಆಗುತ್ತೆ ಗಾಯ್ಸ್ ಅಷ್ಟೇ. 500-600 ಮೀಟ್ರ್ ಆಗುತ್ತೆ. ಧಾರವಾಡ ಇದು ಉಣ್ಕಲ್ ಕ್ರಾಸಿಂದ ಸೀದಾ ಧಾರವಾಡ ಬಸ್ ಹತ್ತಿ ಹೋಗುತ್ತೆ. ಗಾಡಿ ಮಾಡ್ಯಾರ ಅಂತಂದಾರ ಗಾಯ್ಸ್, ಇನ್ನೂ ಮಾಡ್ಯಾರು ಬಿಟ್ಟಾರು ಒಂದು ಗೊತ್ತಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನಾವು ಇವತ್ತು ಬೆಳಗ್ಗೆ ಎದ್ದು ಕಾಲೇಜಿಗೆ ಬಂದಿದ್ವಿ. ಇಂಟರ್ನಲ್ ಎಕ್ಸಾಮ್ ಇದು ಗಾಯ್ಸ್. ಇವತ್ತು 2ನೇ ದಿನ ಹೋಗಿ ಎಕ್ಸಾಮ್ ಬರ್ತೀವಿ. ಎಕ್ಸಾಮ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಗಾಯ್ಸ್. ಅದು ಗಾಡಿ ಮಾಡಕ್ಕೆ ಕೊಟ್ಟಿದ್ದೀವಲ್ಲ ಗಾಯ್ಸ್, ಆ ಗಾಡಿ ಈಗ ತರಕ್ಕೆ ಹೊಂಟೀವಿ ಗಾಯ್ಸ್. ಇಲ್ಲೇ ನಮ್ಮ ಕಾಲೇಜ್ ಇಲ್ಲೇ ಐತಿ, ರೈಲ್ವೆ ಸ್ಟೇಷನ್ ಉಣ್ಕಲ್ ಅಲ್ಲೇ ಬಾಜು ನಮ್ಮ ಕಾಲೇಜ್ ಐತಿ. ಇಲ್ಲೇ ರೈಲ್ವೆ ಸ್ಟೇಷನಿಂದ ಮುಂದಿಲ್ಲ. ಈಗ ವಿಡಿಯೋ ಚಲೋ ಮಾಡಿ ಈಗ ಸೀದಾ ಅಲ್ಲೇ ನಮ್ಮ ಫ್ರೆಂಡ್ ಬರತ್ತಾರ ಗಾಯ್ಸ್. ಅಲ್ಲೇ ಹೋಗಿ ಎಲ್ಲಂದ್ರೆ ಈಗ ಧಾರವಾಡಕ್ಕೆ ಹೋಗ್ಬೇಕು ಗಾಯ್ಸ್. ಧಾರವಾಡದಾಗ ಹೋದ ಸಲ ಬೈಕ್ ಕೊಟ್ಟು ಬಂದಿದ್ದೆ ಗಾಯ್ಸ್. ಒಂದು 1.5 ತಿಂಗಳು ಆಯ್ತು ಗಾಯ್ಸ್ ಈಗ ಸ್ಕೂಟಿ ಮಾಡಕ್ಕೆ ಕೊಟ್ಟನ್ನು. ಈಗ ಹಿಂಗೆ ಸ್ಟ್ರೇಟ್ ಹೋದ್ರೆ ಒಂದು 500 ಮೀಟ್ರ್ ಆಗುತ್ತೆ ಗಾಯ್ಸ್ ಅಷ್ಟೇ. 500-600 ಮೀಟ್ರ್ ಆಗುತ್ತೆ. ಧಾರವಾಡ ಇದು ಉಣ್ಕಲ್ ಕ್ರಾಸಿಂದ ಸೀದಾ ಧಾರವಾಡ ಬಸ್ ಹತ್ತಿ ಹೋಗುತ್ತೆ. ಬನ್ನಿ ಈಗ ನಮ್ಮ ಫ್ರೆಂಡ್ ಅಂತಂದು ಈಗ ನಾವು ಹೋಗೋಣ ಧಾರವಾಡಕ್ಕೆ ಹೊಂಟೀವಿ. ಗಾಡಿ ಮಾಡ್ಯಾರ ಅಂತಂದಾರ ಗಾಯ್ಸ್, ಇನ್ನೂ ಮಾಡ್ಯಾರು ಬಿಟ್ಟಾರು ಒಂದು ಗೊತ್ತಿಲ್ಲ. ನೋಡೋಣ, ಫೋನ್ ಹಚ್ಚಿರೋ ಫೋನೇ ಯಾವತ್ತು ಗಾಡಿ ಬರ್ರಿ ಮಾಡ್ಯಾರ ಅಂತಂದು ಮೊನ್ನೆ ಅವ್ನು ಹಚ್ಚಿದ್ದು. 1.5 ತಿಂಗಳು ಆಯ್ತು ಗಾಯ್ಸ್ ಕೊಟ್ಟಂದು ಸ್ಕೂಟಿ. ನೋಡೋಣ ಹೆಂಗೆ ಮಾಡ್ಯಾರ ಅಂತಂದು ಹೋಗಿ ಈಗ ಅದಕ್ಕೆ ಜಲ್ದಿ ಹೊಂಟೇವಿ. ಈಗ ಕ್ಲಾಸ್ ಅದು ಮುಗಿದು ನಮಗೂ ಅವನು ಕ್ಲಾಸ್ ಮುಗಿದು ಅಂತ ನಮ್ಮದು ಇಂಟರ್ನಲ್ ಎಕ್ಸಾಮ್ ಅದು ಮುಗಿದು ಈಗ ಸೀದಾ ಧಾರವಾಡ ಬಸ್ ಹತ್ತಿ ಅಲ್ಲೇ ಧಾರವಾಡದಾಗ ಎಲ್ಲಿ ಅಂತ ನಿನ್ನೆ ಫೋನ್ ಹಚ್ಚಿ ಕೇಳ್ಕೊಂಡು ಅಲ್ಲಿ ಹೋಗಿ ಗಾಡಿ ಮಾಡ್ಯಾರೋ ಇಲ್ಲ ನೋಡೋಣ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ ಬನ್ನಿ. ಈಗ ಉಣ್ಕಲ್ ಕ್ರಾಸ್ ಕಡೆ ಹೊಂಟೀವಿ ಗಾಯ್ಸ್. ಈಗ ನಾವು ಫೈನಲಿ ಇಲ್ಲಿ ಉಣ್ಕಲ್ ಕ್ರಾಸಿಗೆ ಬಂದ್ವಿ. ಇದೇ ಉಣ್ಕಲ್ ಕ್ರಾಸ್ ಗಾಯ್ಸ್. ನೋಡ್ಬೇಕು ಈಗ 3 ಥರ ಬಸ್ ಅದಾವ ಗಾಯ್ಸ್. ಒಂದು ಸುವರ್ಣ ಬಸ್, ಒಂದು ಕುದುರೆ ಬಸ್ಸು, ಒಂದು ಟೆಂಪೋ ಬಸ್. ಯಾವ ಬಸ್ಸಿಗೆ ಹೋಗೋದಕ್ಕಂತ ನೋಡ್ಬೇಕು ಬನ್ನಿ ಗಾಯ್ಸ್. ಮೊದಲು ಲೇಟ್ ಆಗೈತಿ, ಮತ್ತೊಟ್ಟು ಲೇಟ್ ಆದ್ರೆ ನಾವು ಊಟಕ್ಕೆ ಹೋಗ್ತಾರಂತೆ. ನೋಡೋಣ, ಫೋನ್ ಹಾಕ್ಕೊಂಡು ಹೊಂಟೇವಿ. ಜಲ್ದಿ ಬರ್ತೇವೆ ಅಂತ ಹೇಳಿ ಗಾಯ್ಸ್. ಈಗ ನಾವು ಊಟಕ್ಕೆ ಹೋಗೋ ಮತ್ತೊಂದು ತಾಸು ಹೇಳಬೇಕು. ಇಲ್ಕಂದಿದ್ರೆ ದೌಡ್ ಕೊಡ್ತಾರೆ. ಬನ್ನಿ ಲೆಟ್ಸ್ ಗೋ, ಜಲ್ದಿ ಹೋಗೋಣ ಬನ್ನಿ ಗಾಯ್ಸ್. ಗಾಯ್ಸ್, ಈಗ ಫೈನಲ್ ನಾವು ಧಾರವಾಡಕ್ಕೆ ಹೋಗಿದ್ವಿ. ಧಾರವಾಡಕ್ಕೆ ಹೋಗಿ ತಾನೇ ಬಂದೀಗ ನಡ್ಕೊಂತ ಹೊಂಟೇವಿ ನೋಡಿ ಗಾಯ್ಸ್. ಇಲ್ಲಿ ಬಿಸ್ಲಾಗ ಧಾರವಾಡದಿಂದ ಹುಬ್ಳಿಯಿಂದ ಈ ಕಡೆ ನಮ್ಮೂರ ಕಡೆ ಬಂದ್ವಿ. ಒಂದು ಬೈಕ್ ಸಿಗೋಲ್ಲ, ಆಟೋನೂ ಇಲ್ಲ, ಅದಕ್ಕೆ ರೋಡ್ ಹಿಡಿದು ನಡ್ಕೊಂತ ಹೊಂಟೇವಿ. ಬಿಸಿಲಾರ ಭಾಳ ಐತಿ, ಏನು ಮಾಡೋದು. ಗಾಡಿ ಕೇಳಿದ್ವಿ ಗಾಯ್ಸ್, ಗಾಡಿ ನಾಳೆ ಬಾ ಅಂತಂದ್ರೆ ಗಾಯ್ಸ್. ಒಂದು 1.5 ತಿಂಗಳು ಆಯ್ತು ಗಾಯ್ಸ್ ಕೊಟ್ಟೆ. ಅದೇನೋ ಸ್ವಲ್ಪ ಇನ್ನೊಟ್ಟು ಡೆಂತ್ ಏನಾಗಿತ್ತು ಅಂತ ತಿದ್ದಬೇಕಂತೆ. ಸ್ವಲ್ಪ ಏನೋ ಒಳಗೆ ಬಾಗಿತ್ತು ಅಂತಂದು ನಾಳೆ ಎಷ್ಟೊತ್ತಿದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಫೋನ್ ನಂಬರು ಇಸ್ಕೊಂಬಂದೀವಿ. ಬನ್ನಿ ಗಾಯ್ಸ್, ಈಗ ಬಿಸಿಲ ನಡ್ಕೊಂತ ಹೊಂಟೀವಿ ನೋಡಿ. ಒಂದು ಗಾಡಿ ಇಲ್ಲ, ಏನಿಲ್ಲ. ನಾಳೆ ಫೋನ್ ಹಚ್ಚಿದ್ಮೇಲೆ ನಾಳೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ನಾಳೆ ಹೋಗಿ ಬೈಕ್ ಇಸ್ಕೊಂಬರ್ಬೇಕು. ಬನ್ನಿ ಈಗ ನಡ್ಕೊಂಡು ಹೋಗಿ ಮಸ್ತ್ ಫ್ರೆಶ್ ಅಪ್ ಆಗಿ ಊಟ ಮಾಡ್ಬೇಕು. ಲೆಟ್ಸ್ ಗೋ, ಹೋಗೋಣ ಬನ್ನಿ ಈಗ ಮನೆ ಕಡೆ. ಗಾಯ್ಸ್, ನಾವೀಗ ಬಿಸಿಲ ನಡ್ಕೊತ ಹೊಂಟಿದ್ವಿ. ಇಲ್ಲಿ ಪರಂಗಿ ಗಿಡ ಆಯಿತು, ಪರಂಗಿ ಹರ್ಕೋಗಿ ಬಂದೀವಿ. ಬನ್ನಿ ಗಾಯ್ಸ್, ಈಗ ಪರಂಗಿ ಹರಿನ ಈಗ ಒಂದು ಸಿಕ್ಕಾವು ನೋಡಿ. ಪರಂಗಿ ತಿನ್ಕೊಂತ ಹೋದ್ರಾತಂತಂದು ಇಲ್ಲಿ ಕೆಳಗದಾವು. ಬನ್ನಿ ಗಾಯ್ಸ್, ಈಗ ಪರಂಗಿ ಹರ್ಕೊಂಡು ತಿನ್ಕೊಂತ ಹೋಗೋಣ. ಗಾಯ್ಸ್, ಈಗ ಫೈನಲ್ ನಾವು ಮನೆಗೆ ಬಂದ್ವಿ. ನಡ್ಕೊಂತ ಬಂದ್ವಿ ನೋಡಿ ಗಾಯ್ಸ್. ಒಂದು ಬಾಟ್ಲಿ ನೀರು ತುಂಬಿದ್ದಿತ್ತು, 1 ಲೀಟ್ರದ್ದು. ಇಷ್ಟು ಕುಂಡ ನೀರು ಕುಡಿದ್ವಿ ನೋಡಿ ಗಾಯ್ಸ್. ಇನ್ನೂ ಕುಡಿಬೇಕು ಅನ್ಸತ್ತೈತೆ ಗಾಯ್ಸ್, ಅಷ್ಟು ಬಿಸಿಲಿತ್ತು. ಜಳ ಅಂಕೆ ಜಗಿ ಐತೆ ಗಾಯ್ಸ್. ಬನ್ನಿ ಫ್ರೆಶ್ ಅಪ್ ಆಗೋಣ. ವಾ, ಬಿಸಿಲು ಗಾಯ್ಸ್. ಫ್ರೆಶ್ ಅಪ್ ಆಗಿ ಊಟ ಮಾಡ್ಬೇಕು. ಬಿಸಿಲ ಬಂದಿಲ್ಲ ಗಾಯ್ಸ್, ಊಟನೂ ಹೋಗ್ತೈತಿಲ್ಲ ಗೊತ್ತಿಲ್ಲ. ನೋಡೋಣ ಎಷ್ಟಾಗತ್ತೆ ಅಷ್ಟು ಊಟ ಮಾಡೋಣ. ಬನ್ನಿ ಈಗ ಮೊದಲು ಫ್ರೆಶ್ ಅಪ್ ಆಗೋಣ.
ಗಾಯ್ಸ್ ಈಗ ಫೈನಲ್ ನಾವು ಬಂದು ಫ್ರೆಶ್ ಅಪ್ ಆದೀವಿ. ಬಂದು ಈಗ ಊಟ ಮಾಡ್ಬೇಕಂತಂದ್ರೆ ಕರೆಂಟ್ ಒಂದು ಹೋದು ಗಾಯ್ಸ್. ನೋಡಿ ಇಲ್ಲಿ ನಮ್ಮವ್ರಿಗೆ ಅಡುಗೆ ಮಾಡಿಟ್ಟಾರೆ. ಅನ್ನ ಸಾರು, ಈಗ ಬ್ಯಾಳಿ ಸಾರು ಅನ್ನ ಹಾಕ್ಕೊಂಡು ಇಲ್ಲಿ ನೋಡಿ ಗಾಯ್ಸ್ ಇವತ್ತು ಹದಿಮ್ ಪ್ಯಾಕೆಟ್ ತಂದ್ರೆ ನಮ್ಮವ್ವ. ಇನ್ನು ಹುಬ್ಬಳ್ಳಿಗೆ ಹೋಗಿದ್ರಂತೆ. ನೋಡಿ ಗಾಯ್ಸ್ ಇದು ಹಾಲಿನ ಪ್ಯಾಕೆಟ್ ತಂದಾರೆ. ಸ್ವಲ್ಪ ಹಾಲು ಹಾಕ್ಕೊಂಡೆ. ಬನ್ನಿ ಈಗ ಊಟ ಮಾಡೋಣ. ನಾವು ಹಿಡ್ಕೊಂಡು ಊಟ ಮಾಡೋಣ ಬನ್ನಿ ಗಾಯ್ಸ್. ನಮ್ಮವ್ವಾರು ಇವತ್ತು ಹೊಲದಿಂದ ಬಂದು ಹುಬ್ಬಳ್ಳಿಗೆ ಹೋಗಿ ನಾಳೆ ಸ್ವಲ್ಪ ನಾವು ಇದಕ್ಕೆ ಹೋಗೋದೈತಿ ಗಾಯ್ಸ್, ಒಂದು ಬರ್ತೈತೆ ದೇವರಿಗೆ ನಾಡ್ದೆ. ಅದಕ್ಕೆ ನಮ್ಮವ್ರು ಹೊಲದಿಂದ ಬಂದು ಹೋಗಿ ಅವು ಏನೇನು ಬೇಕಲ್ಲಿ ದೇವ್ರ ಜ್ವಾನಿ ಎಲ್ಲ ತೊಗೊಂಡ್ಬಂದ್ರೆ ಮತ್ತು ನಮ್ದು ಲೀಟ್ರ್ ಅಂದ್ರೆ ಗ್ಯಾಸ್ ಲೀಟ್ರ್ ಹಚ್ಚೋದು ಹೋಗಿತ್ತು ಗಾಯ್ಸ್. ಇದನ್ನ ಅಂತಂದ್ರೆ ನೋಡಿ ಹೊಸದು. ಎಷ್ಟು ಬೇರಕ್ಕ? 100 ರೂಪಾಯಿ ನೋಡಿ ಗಾಯ್ಸ್. ಇದು ಒಂದು ಆಲೂಗಡ್ಡಿನ ಏನೋ ಸುಡ್ಡಿದಂಥ ಚಾಕು. ಇದು ಹೆಚ್ಚೋದು 1 ಲೀಟ್ರ್. ಎಷ್ಟಿನ ಈಗ ಗಾಯ್ಸ್ 135 ಐತಿ. ಬಟ್ ಇದಕ್ಕೆ 100 ರೂಪಾಯಿ 1 ಇಯರ್ ವಾರಂಟಿ. ಅವ್ರು ಗಾಯ್ಸ್ ಇದನ್ನ 100 ರೂಪಾಯಿ ಕೊಟ್ಟು ಒಮ್ಮೆ ಲಾಸ್ಟ್ ಟೈಮ್ ಒಂದು 2 ವರ್ಷದ ಹಿಂದೆ ತಂದಿದ್ವಿ. ಅದು ಚಲೋ ಬಂತು ಗಾಯ್ಸ್, ಒಂದು 2 ವರ್ಷ ಬಂತು. ಬಟ್ ಹಿಂಗೆ ಹಾಕಿ ಪ್ರೆಸ್ ಮಾಡಿ ಹೋಯ್ತು. ಅದಕ್ಕೆ ಇವತ್ತೊಂದು ಹೊಸ ತಂದ್ರೆ ನಮ್ಮ ವಾರ ಇವತ್ತು ಹೊಲದಿಂದ ದೌಡ್ ಬಂದು ಹುಬ್ಬಳ್ಳಿಗೆ ಹೋಗಿ ನಾ ಕಾಲೇಜಿಂದ ಬಡೋರಿಗೆ ಮತ್ತು ಸಂತಿ ಮಾಡ್ಕೊಂಬಂದು ಈಗ ಮತ್ತೆ ಬಂದು ಅಡುಗೆ ಮಾಡ್ಯಾರ ನೋಡಿ ಗಾಯ್ಸ್. ನಮಗೆ ಎಲ್ಲ ಆಗೋಲ್ಲ. ನಾವು ಕಾಲೇಜಿಂದ ಬಂದು ಬೇರೆ ಬರ್ತೈತೆ ಹೋಗ್ಬೇಕಂದ್ರೆ ಮನೆಯಾಗಿದ್ದು ಹೋಗ್ಕಣ ಅಂತಂತ ಗಾಯ್ಸ್. ಬಟ್ ನಮ್ಮ ವಾರ ಹಂಗಲ್ಲ, ಕೆಲ್ಸಕ್ಕೆ ಹೋಗಿ ಬಂದು ಮನುಷ್ಯ ನಾವು ಹೋಗ್ಬೇಕಂದ್ರೆ ಹೆಂಗಾರು ಹೋಗ್ಕಣ ಅನ್ನೋದು ಇದಕ್ಕೆ ಅಂತಾರೆ. ಬನ್ನಿ ಈಗ ನಮ್ಮ ಊರಿಗೆ ಹೋಗಿ ಬಂದು ಸುಸ್ತಾಗ್ಯಾರ. ದೊಡ್ಡ ಊಟ ಮಾಡಿ ಸಾಯಂಕಾಲ ಕೆಲಸ ಮಾಡ್ಬೇಕು. ಲೆಟ್ಸ್ ಗೋ. ಮತ್ತೆ ಈಗ ಊಟ ಮಾಡೋಣ ಬನ್ನಿ ಗಾಯ್ಸ್. ಈಗ ಫೈನಲಿ ಊಟ ಅದು ಆತ. ಸ್ವಲ್ಪ ರೆಸ್ಟ್ ತೊಗೊಂಡಿವಿ, ಕುಂತೀವಿ, ಮಕ್ಕೊಂಡ್ವಿ. ಎದ್ದು ಸಾಯಂಕಾಲ ಕೆಲಸ ಮಾಡ್ಬೇಕು. ಬನ್ನಿ ಗಾಯ್ಸ್. ಈಗ ನಾವು ಕಸ ಅದು ಹೊಡೆದು ಫ್ರೆಶ್ ಅಪ್ ಆಗಿ ಮತ್ತೀಗ ವಾಲಿಬಾಲ್ ಆಡಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಅವ್ರು ನಮ್ಮ ಅವ್ವಾರು ಇವತ್ತು ಜಗ್ಗಿ ಸಂತಿ ಮಾಡ್ಕೊಂಬಂದ್ಬಿಟ್ಟಾರ ಗಾಯ್ಸ್. ಏನೇನಂದ್ರೆ ನಾಡ್ದು ನಾವು ದೇವ್ರಿಗೆ ಹೋಗ್ಬೇಕಲ್ಲ, ಒಂದು ಜಾನಿ ಬಿಡ್ಲಂಗೆಲ್ಲ ತಂದಾರ ಗಾಯ್ಸ್. ನನಗೆ ಹೇಳಿದ್ರು ಅವ್ರು ತಮ್ಮ ಅಂತಂದ್ರೆ. ಬಟ್ ನಂದು ಕಾಲೇಜ್ ಮುಗಿಸ್ಕೊಂಡು ನಂದು ಬೇರೆ ಕಡೆ ಹೋಗಿತ್ತು. ಆ ಕಡೆ ಹೋಗಿ ಬರೋಕೆ ನಂಗೆ ಟೈಮ್ ಸಿಗಲಿಲ್ಲ. ನಾಳೆ ಹೋಗ್ಕೊಂಡು ನಂದು ಬ್ಯಾಡ ಅಂದು ಕೆಲ್ಸಕ್ಕೆ ಹೋಗಿ ಬಂದಾರೆ, ಎಲ್ಲ ತೊಗೊಂಬಂದ್ರೆ. ಬನ್ನಿ ಈಗ ನಾವು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ವಾಲಿಬಾಲ್ ಆಡಕ್ಕೆ ಹೋಗ್ಬೇಕು. ಬನ್ನಿ ಹೋಗು, ಬೇಡ ಹೊಡಿತಾನೆ ಗಾಯ್ಸ್. ಈಗ ಫೈನಲಿ ನಾವು ನಮ್ಮ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡಿವಿ. ಕಸ ಹೊಡಿಯೋದು, ದೀಪ ಹಚ್ಚೋದು, ಚಹಾ ಮಾಡೋದು ಮುಗಿಸ್ಕೊಂಡು ಫೈನಲಿ ನಾವು ಈಗ ಇಲ್ಲೇ ಮೇಲೆ ಮತ್ತಿಲ್ಲೇ ಹೊರಗಟ್ಟೆ ಅಂದ್ರೆ ಅಲ್ಲಿ ಮೇಲೆ ಬಾಗಿಲು ಐತಲ್ಲ ನಮ್ದು, ಅಲ್ಲಿ ಮ್ಯಾಲೆ ಇದು ಹಾಕಿರ್ಬೇಕಾಯ್ತು ಗಾಯ್ಸ್. ಏನಂದ್ರೆ ಬಾಕ್ಸ್, ಇವು ರಟ್ಟಿನ ಬಾಕ್ಸ್ ಇರ್ತಾವಲ್ಲ ಅವು ಬೇಕಾಗ್ಯಾವ. ಅದಕ್ಕೆ ಅಲ್ಲಿ ನಮ್ಮ ದೋಸ್ತಗನ್ನು ಅಂಗಡಿಗೆ ಹೋಯ್ತೆ. ನಮ್ಮ ದೋಸ್ತನು ಒಂದು ಅಂಗಡಿ ಐತೆ ಗಾಯ್ಸ್, ಅಲ್ಲಿ ಹೋಗಿ ಒಂದು ಬಾಕ್ಸ್ ಐತೆ ಅಂತ ಕೇಳಿದೆ. ಬಟ್ ಇಲ್ಲಿ ಹಾಕೋದು ದೊಡ್ಡ ಬಾಕ್ಸ್ ಇಲ್ಲ ಅಂತ. 2 ದಿನ ಬಿಟ್ಟು ಅಂದರೆ ಚಿಪ್ಸಿಂದು ಬಾಕ್ಸ್ ಬರ್ತೈತಲ್ಲ ಅದನ್ನ ಕೊಡ್ತಾನಂದೆ. ಈಗ ಸಣ್ಣ ಬಾಕ್ಸ್ ಇಟ್ಟು ಇದು ಬಿಸ್ಕಿಟ್ಟಿಂದ ಇನ್ನು ಕೊಟ್ಟನ ಗಾಯ್ಸ್. ಆ ಬಾಕ್ಸನ್ನು ಇಲ್ಲಿ ಹೊರಗೆ ಹಾಕ್ಬೇಕು. ಅಂದ್ರೆ ಹೊರಗಿಂದ ಒಳಗಿಂದ ಏನು ಕಾಣಂಗೆ ಸ್ವಲ್ಪ ಅದನ್ನ ಹಾಕ್ಯವಲ್ಲ ಅದಕ್ಕೆ ಹರಿತದೆ ಡೋರ್ ತೆಗಿಯಾಗ ಹಾಕಾಗ. ಅದಕ್ಕೆ ಇದನ್ನ ಹಾಕ್ಬೇಕು ಇವತ್ತು. ಆಮೇಲೆ ಹಾಕಿರತ್ತೆ ಗಾಯ್ಸ್. ಈಗ ನಾವು ಚಹಾ ಕುಡಿದ್ವಿ, ಚಹಾ ಕುಡ್ದೆಲ್ಲ. ಈಗ ಒಂದಿಟ್ಟು ಹೊತ್ತು ವಾಲಿಬಾಲ್ ಆಡಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ಗಾಯ್ಸ್. ಬಂದನ್ನ ಬಾಕ್ಸ್ ಹಾಕಿರತ್ತೆ ಅಲ್ಲಿ ಬಾಗಿಲಿಗೆ. ಮೊದಲಿಗೆ ಇದು ವಾಲಿಬಾಲ್ ಆಡಕ್ಕೆ ಹೋಗ್ಬೇಕು. ಬನ್ನಿ ಗಾಯ್ಸ್ ಈಗ ವಾಲಿಬಾಲ್ ಆಡಕ್ಕೆ ಹೋಗೋಣ ಗಾಯ್ಸ್. ನಾವೀಗ ಫೈನಲಿ ಹೋಗಿ ವಾಲಿಬಾಲ್ ಅದು ಆಡಿ ಮನೆಗೆ ಬಂದ್ವಿ. ಬನ್ನಿ ಗಾಯ್ಸ್. ನಾವೀಗ ಅಸೈನ್ಮೆಂಟ್ ಬರೆಯತ್ತೇವಿ. ಸ್ವಲ್ಪ ಅಸೈನ್ಮೆಂಟ್ ಬರೀದೈತಿ. ಈಗ ಅಸೈನ್ಮೆಂಟ್ ಬರೀಬೇಕು, ಸ್ವಲ್ಪ ಭಾಳ ಐತಿ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ ಅಸೈನ್ಮೆಂಟ್ ಬರೀನಿ ಬನ್ನಿ ಗಾಯ್ಸ್. ಈಗ ಫೈನಲಿ ನಾವು ಅಸೈನ್ಮೆಂಟ್ ಬರೆದೀವಿ. ನೋಡಿ ಯಾವ ರೀತಿ ಆಗಿದೆ, ಅಕ್ಷರ ಹಿಂಗೆ ಆಗ್ತಾವ ಅನ್ನೋದು ನೋಡಿ. ಈಗ ಅಸೈನ್ಮೆಂಟ್ ಅದು ಬರೋದ್ವಿ. ಇದನ್ನ ನಾಳೆ ಕೊಡ್ಬೇಕಂತ ಗಾಯ್ಸ್. ಎಕನಾಮಿಕ್ಸ್ ಅಸೈನ್ಮೆಂಟ್ ಆಯಿತು. ಬನ್ನಿ ಗಾಯ್ಸ್. ಈಗ ನಾನು ಬ್ಯಾಗ್ನಾಗ ಇಟ್ಟೆ ಮತ್ತು ಮುಂದಿನ ಏನು ಕೆಲಸ ಐತಿ ಗಾಯ್ಸ್. ನಾವೀಗ ಅಸೈನ್ಮೆಂಟ್ ಅದು ಬರೆದ್ವಿ. ಸ್ವಲ್ಪ ಈಗ ಊಟ ಅದು ಮಾಡ್ಬೇಕು ಅಂದ್ರೆ ಬೇರೆ ಕಡೆ ಹೋಗೋದೈತಿ ಗಾಯ್ಸ್. ಹಂಗಾಗಿ ವಿಡಿಯೋನ ಈಗ ಊಟ ಅದು ಮಾಡಿ ವಿಡಿಯೋ ಎಂಡ್ ಮಾಡ್ತಿದ್ದೆ. ಬಟ್ ಈಗ ಊಟ ಮಾಡಕ್ಕೆ ಹೊಂಟಾನು. ಊಟ ಮಾಡೋದವ ಸ್ವಲ್ಪ ದೌಡೋದು ಕೆಲಸ ಐತಿ ಅಂತ ಹೋಗ್ಬೇಕು. ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.